ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಅವಾಂತರ ಕೂಡ ಮುಂದುವರೆದಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಹಾಗಾಗಿ ನಿನ್ನೆ ಸಂಜೆಯಿಂದಲೂ ಕೂಡ ಎಡೆಬಿಡದೆ ಧಾರಾಕಾರ ಮಳೆ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ, ಕಿತ್ತೂರು, ಗೋಕಾಕ್ ತಾಲೂಕುಗಳಲ್ಲಿ ವ್ಯಾಪಕವಾದ ಮಳೆಯಾಗಿದೆ. ಸಹಜವಾಗಿಯೇ ಭಾರೀ ಮಳೆಗೆ ಜಲಾವೃತಗೊಂಡಿವೆ ಗದ್ದೆಗಳೆಲ್ಲವೂ ಕೂಡ. ಆಮೇಲೆ ನಿರಂತರ ಮಳೆ ಆದರೆ ಅದು ಕಷ್ಟನೇ, ಒಂಥರ ನದಿ ಅಂತ ಆಗ್ಬಿಟ್ಟಿದೆ. ಧಾರಾಕಾರ ಮಳೆಗೆ ಮಲಪ್ರಭಾ ನದಿಗೆ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಕೃಷ್ಣ, ನಿಮಗೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ ತುಂಬ. ಹಾಗಾಗಿ ಅಲ್ಲಿಂದ ನೀರು ಮತ್ತು ಇಲ್ಲಿಯ ನೀರು ಎಲ್ಲ ಸೇರಿಕೊಂಡು ಎಲ್ಲ ಮೈದುಂಬಿ ಹರಿತಾ ಇದೆ. ವೇದಗಂಗಾ, ದೂದ್ಗಂಗಾ, ಈ ಎಲ್ಲ ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಆರಂಭದಲ್ಲಿ ಮಳೆ ಕಡಿಮೆ ಆಗಿತ್ತು. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಳೆ ಜೋರಾಗಿ ಆಗ್ತಾ ಇದ್ದಾಗ ಅಲ್ಲಿ ಮಳೆ ಇರಲಿಲ್ಲ. ಈಗ ಮಹಾರಾಷ್ಟ್ರ ಮಳೆಯ ಎಫೆಕ್ಟ್ ಬೆಳಗಾವಿ ಮೇಲೆ ಕೂಡ ಆಗಿದೆ. ಹಾಗಾಗಿ ಖಾನಾಪುರ, ಕಿತ್ತೂರು, ಗೋಕಾಕ್ನಲ್ಲಿ ಮಳೆ ಆರ್ಭಟ ಜೋರಾಗಿ. ಭಾರಿ ಮಳೆ ಬೆಳೆದು ಈ ವರ್ಷ ಇಂಥ ಮಳೆ ಅಲ್ಲ, ಅಲ್ಲಿ ಭಾಳ ಕೆಟ್ಟ ಮಳೆ ಬಂತು ಈ ವರ್ಷ. ಇದೆ ನೀರು ನುಗ್ಗಿದೆ, ಜಮೀನಿಗೂ ನೀರು ನುಗ್ಗಿದೆ, ಸಿಟಿ ಪ್ರದೇಶದಲ್ಲೂ ನೀರು ನುಗ್ಗಿದೆ. ಎಲ್ಲ ಕಡೆ ಜಮೀನಲ್ಲಿ ಭತ್ತ ಎಲ್ಲ ನಾಟಿ ಮಾಡಿದ್ರು ಅನ್ಸುತ್ತೆ. ಈಗ ಈ ಥರ ನೀರು ನಿಂತರೆ ನನ್ನ ಪ್ರಕಾರ ಆ ಬೆಳೆ ಕೈಗೆ ಬರಲ್ಲ ಅಷ್ಟೇ.